ನಮಸ್ಕಾರ. ಚಿಕ್ಕಮಗಳೂರನ್ನ ನೀವು ಯಾರು ತಾನೇ ಕೇಳಿಲ್ಲ. ಚಿಕ್ಕಮಗಳೂರು ಅಂದ್ಕೊಳ್ಳೆ ನಿಮ್ಗೆ ಗೊತ್ತಾಗೋದು ಅತ್ಯಂತ ಸ್ವಾದಿಷ್ಟವಾದಂಥ ಒಂದು ಕಾಫಿ ನೋಡಿ ಹೇಗಿದೆ. ಇಲ್ಲೆಲ್ಲ ಸುತ್ತಲೂ ಬರೀ ಕಾಫಿನ ಬೆಳೀತಾ ಇದ್ದಾರೆ. ಭಾರತದ ಅನೇಕ ಪ್ರದೇಶಗಳಿಗೆ ಇಲ್ಲಿಂದಲೇ ಕಾಫಿ ಹೋಗುತ್ತೆ. ಎಲ್ಲ ರೀತಿಯ ಕಾಫಿನ ಇಲ್ಲಿ ತಯಾರು ಮಾಡ್ತಾರೆ. ಇದು ಕಾಫಿ ಅಷ್ಟೇ ಅಲ್ಲ, ಇಲ್ಲಿ ಸುಂದರವಾದ ರಮಣೀಯವಾದಂಥ ದೃಶ್ಯಗಳಿದೆ. ಒಂದು ಪರ್ವತಗಳ ಸಾಲಿದೆ, ಮಲೆನಾಡ ಪ್ರದೇಶ ಇದೆ, ದೇವಸ್ಥಾನಗಳ ಬೀಡಾಗಿದೆ. ಇಲ್ಲಿ ಬಂದು ನಾವು ಈ ಸುಂದರ ದೃಶ್ಯಗಳನ್ನು ನೋಡೋದು, ಅನುಭವಿಸೋದೇ ಒಂದು ಮನಸ್ಸಿಗೆ ಭಾಳಷ್ಟು ಖುಷಿ ಕೊಡುವಂಥ ಒಂದು ಸಂದರ್ಭ. ಇಲ್ಲಿಂದ 32 ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ಮತ್ತೋಡಿ ಅನ್ನೋ ಒಂದು ಅಭಯಾರಣ್ಯ ಇದೆ. ಅಲ್ಲಿ ಭದ್ರಾ ಹುಲಿ ಸಂರಕ್ಷಣಾ ಕೇಂದ್ರ ಇದೆ. ಈ ಭದ್ರಾ ಅಭಯಾರಣ್ಯ 1,40,000 ಎಕರೆಯನ್ನು ಹೊಂದಿದೆ. ಇಲ್ಲಿ 450 ಆನೆಗಳಿವೆ, ಮತ್ತು 240 ಹುಲಿಗಳಿದೆ, ಚಿರತೆಗಳಿದೆ, ಅನೇಕ ಪ್ರಾಣಿಗಳು, ಪಕ್ಷಿಗಳು. ಇಲ್ಲಿ ಬಂದರೆ ಆ ಪಕ್ಷಿಗಳ ಒಂದು ನಾದವನ್ನು, ಒಂದು ಧ್ವನಿಯನ್ನು ಕೇಳೋದು ನಮಗೆ ಭಾಳ ಖುಷಿ ಅನಿಸುತ್ತೆ. ಇಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಇದೆ. ಕಾಡಿನ ಒಳಗಡೆ ಒಂದು ಗೆಸ್ಟ್ ಹೌಸ್ ಇದೆ, ಪರವಾಗಿಲ್ಲ, ಉಳ್ಕೋಬೋದು. ಒಂದು ಕಚ್ಚಾ ರಸ್ತೆಯಲ್ಲಿ ಹೋಗಬೇಕು, ಉಳ್ಕೋಬೇಕು. ಕೆಲವು ಇದನ್ನು ಗೆಸ್ಟ್ ಹೌಸ್ಗಳನ್ನು ಬಂದ್ ಮಾಡಿದ್ದಾರೆ, ಬಂದು ಹೋಗ್ಬೋದು. ಹೋಗ್ಲಿಕ್ಕೆ ದಾರಿ ಇದೆ, ಚೆನ್ನಾಗಿದೆ, ಬಂದು ನೋಡ್ಕೊಂಡು ಹೋಗ್ಬೋದು. ತುಂಬ ರಮಣೀಯವಾದಂಥ ಪ್ರದೇಶ ಇದು. ನಾವು ಇವತ್ತು ನಮ್ಮ ಸಂಚಿಕೆಯಲ್ಲಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕೆಮ್ಮಣ್ಣುಗುಂಡಿನ ತೋರಿಸ್ತೀವಿ. ಬನ್ನಿ, ಭದ್ರಾ ಅಭಯಾರಣ್ಯಕ್ಕೆ ನಾವು ಹೋಗೋಣಂತೆ.